ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಕಲಂ 23ರಿಂದ 26ರ ಬಗ್ಗೆ ತಿಳಿಯೋಣ. ಇದಕ್ಕೂ ಮೊದಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿರಿ. ಮೊದಲನೆಯದಾಗಿ ಸೆಕ್ಷನ್ 23. ಇಲ್ಲಿ ತಪ್ಪಾದ ಲಾಭ ಅಂದರೆ ತಪ್ಪಾದ ಲಾಭ ಎನ್ನುವುದು ಕಾನೂನು ಬಾಹಿರ ಆಸ್ತಿಯ ಮೂಲಕ ಗಳಿಸುವಂತಹ ಲಾಭ ಆಗಿರುತ್ತದೆ. ಅದೇ ರೀತಿಯಾಗಿ ಅದು ಗಳಿಸುವ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಅರ್ಹತೆ ಇರುವುದಿಲ್ಲ. ಹಾಗೆಯೇ ತಪ್ಪಾದ ನಷ್ಟ. ಇಲ್ಲಿ ತಪ್ಪಾದ ನಷ್ಟ ಎಂದರೆ ಕಾನೂನು ಬಾಹಿರಾದಂತಹ ಆಸ್ತಿಯ ನಷ್ಟದಿಂದ ಅದನ್ನು ಕಳೆದುಕೊಳ್ಳುವ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಅರ್ಹತೆಯನ್ನು ಇರುತ್ತದೆ. ತಪ್ಪಾಗಿ ಗಳಿಸುವುದು, ತಪ್ಪಾಗಿ ಕಳೆದುಕೊಳ್ಳುವುದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಲಾಭ ತಪ್ಪಾಗಿ ಉಳಿಸಿಕೊಂಡಾಗ ಮತ್ತು ಅಂತಹ ವ್ಯಕ್ತಿಯು ತಪ್ಪಾಗಿ ಸಂಪಾದಿಸಿದಾಗ ಒಬ್ಬ ವ್ಯಕ್ತಿಯು ತಪ್ಪಾಗಿ ಗಳಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಅಂತಹ ವ್ಯಕ್ತಿಯನ್ನು ಯಾವುದೇ ಆಸ್ತಿಯಿಂದ ತಪ್ಪಾಗಿ ಇರಿಸಿದಾಗ, ಹಾಗೆಯೇ ಅಂತಹ ವ್ಯಕ್ತಿಯು ತಪ್ಪಾಗಿ ಆಸ್ತಿಯಿಂದ ವಂಚಿತರಾದಾಗ ಆ ಒಬ್ಬ ವ್ಯಕ್ತಿಯು ತಪ್ಪಾಗಿ ಕಳೆದುಕೊಳ್ಳುತ್ತಾನೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಈ ಕಲಂ 23 ಹೇಳುವುದಾದರೆ ಕಾನೂನು ಬಾಹಿರ ಆಸ್ತಿಯು ಹಾಗೂ ಆ ಆಸ್ತಿಯನ್ನು ಗಳಿಸಿದಂತಹ ವ್ಯಕ್ತಿಗೆ ಈ ಕಲಮಿನ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಕಲಂ 24 ಅಪ್ರಾಮಾಣಿಕವಾಗಿ. ಇಲ್ಲಿ ಒಬ್ಬ ವ್ಯಕ್ತಿಗೆ ತಪ್ಪಾದ ಲಾಭ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ತಪ್ಪಾದ ನಷ್ಟವನ್ನು ಉಂಟು ಮಾಡುವ ಉದ್ದೇಶದಿಂದ ಯಾರು ಏನಾದರೂ ಮಾಡಿದರೆ ಆ ಕೆಲಸವನ್ನು ಅಪ್ರಾಮಾಣಿಕವಾಗಿ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ವ್ಯಕ್ತಿಗೆ ತಪ್ಪಾದಂತಹ ಲಾಭವಾಗಬಹುದು ಅಥವಾ ತಪ್ಪಾದಂತಹ ನಷ್ಟವನ್ನು ಉಂಟು ಮಾಡುವ ಕೆಲಸಕ್ಕೆ ಅಪ್ರಾಮಾಣಿಕತೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಕಲಂ 25 ಮೋಸದಿಂದ. ಒಬ್ಬ ವ್ಯಕ್ತಿಯು ವಂಚನೆ ಮಾಡುವ ಉದ್ದೇಶದಿಂದ ಆ ಕೆಲಸವನ್ನು ಮಾಡಿದರೆ ಮೋಸದಿಂದ ಕೆಲಸ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಯಾವುದೋ ಒಂದು ದುರುದ್ದೇಶದಿಂದ ನಷ್ಟವನ್ನು ಉಂಟು ಮಾಡುವುದಾಗಲಿ ಅಥವಾ ವಂಚನೆಯನ್ನು ಉಂಟು ಮಾಡುವ ಉದ್ದೇಶವನ್ನಿಟ್ಟುಕೊಂಡು ಆತನಿಗೆ ಕೆಲಸವನ್ನು ಮಾಡಿಕೊಡುತ್ತಿದ್ದರೆ ಅದು ಮೋಸವೆನಿಸುತ್ತದೆ. ಕಲಂ 26 ನಂಬಲು ಕಾರಣ. ಒಬ್ಬ ವ್ಯಕ್ತಿಯನ್ನು ನಂಬಲು ಸಾಕಷ್ಟು ಕಾರಣಗಳು ಇದ್ದರೆ ಮಾತ್ರ ಅವನನ್ನು ನಂಬಬಹುದು, ಇಲ್ಲದಿದ್ದರೆ ಇಲ್ಲ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಂಬಲು ಆತನು ಅರ್ಹನಿದ್ದರೆ ಮಾತ್ರ ಆತನನ್ನು ನಂಬಬೇಕಾಗುತ್ತದೆ. ಅದೇ ರೀತಿಯಾಗಿ ಆ ವ್ಯಕ್ತಿಯನ್ನು ನಂಬಲು ಯಾವುದೇ ರೀತಿಯಾದಂಥ ದೃಢವಾದ ಕಾರಣವನ್ನು ಹೊಂದಿರಬೇಕಾಗಿರುತ್ತದೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ. ಧನ್ಯವಾದಗಳು.